ನಮಸ್ತೆ. ನಾನು ಶೋಭಾ ರೈ. ನಾನಿವತ್ತು ಮಾಡೋಂಥ ವಿಡಿಯೋ ಮಾಡಿದ ಉದ್ದೇಶ ಅಂತ ಹೇಳಿದರೆ, ಒಂದು ಎಷ್ಟು ಕೆಟ್ಟ ಮನಸ್ಥಿತಿಯ ಮನುಷ್ಯರಿರ್ತಾರೆ ಅಂತ ಹೇಳಿದರೆ, ಸತ್ತು ಸ್ವರ್ಗ ಸೇರಿದವರ ಚಾರಿತ್ರ್ಯಕ್ಕೆ ಕೂಡ ಮಸಿ ಬಳಿಯುವಂತಹ ವ್ಯಕ್ತಿತ್ವದವರು ಇರ್ತಾರೆ. ನಮಗೀಗಾಗಲೇ ಗೊತ್ತಿರೋ ಹಾಗೆ ಉಡುಪಿಯ ಅಶ್ವಿನಿ ಶೆಟ್ಟಿ ದಂಪತಿಗಳ ಮರಣ ಆಗಿದೆ. ಅವರಿಗೆ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಅವರ ಮಕ್ಕಳಿಗೆ ಆ ದುಃಖವನ್ನು ಸಹಿಸೋವಂಥ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊತೇನೆ. ಕೆಲವೊಬ್ಬರು ಒಂದು ಅವರ ಮನಸ್ಥಿತಿಯನ್ನು ಪ್ರಸ್ತುತಪಡಿಸ್ತಾರೆ. ಅಂದರೆ ಅವರ ತಾಯಿಯ ಮನೆ ಬಗ್ಗೆ ಮಾತಾಡಿ, ಹಾಗೆ ನೆಗೆಟಿವ್ ಆಗಿ ಮಾತಾಡಿ, ಅವರ ಶಾಪ ಅದು ಇದು ಅಂತ ಹೇಳಿ. ಮತ್ತು ಕೆಲವರು ಆ ಮಕ್ಕಳು ಬಾತ್ರೂಮಲ್ಲಿ ಕೂತು ಸೇಫ್ ಆದರು, ಇವರು ಆಗಲಿಲ್ಲ, ಅಷ್ಟು ಬುದ್ಧಿ ಇರಲಿಲ್ವಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅಂಥ ಅಪಾಯದ ಸ್ಥಿತಿಯಲ್ಲಿ ಒಂದು ನಮಗೆ ಆಲೋಚನೆ ಮಾಡೋ ಶಕ್ತಿನೇ ಇರೋದಿಲ್ಲ. ಎರಡನೇದಾಗಿ ಮನೆಯಲ್ಲಿ ನಾವಲ್ಲದೆ ಇನ್ಯಾರಾದರೂ ಇದ್ದರೆ, ಅಥವಾ ನಮ್ಮ ಮಕ್ಕಳಿದ್ರೆ, ಮೇಯ್ನಾಗಿ ಮಕ್ಕಳು ಅಥವಾ ನಮ್ಮ ತಂದೆ ತಾಯಿ ಇದ್ದರೆ, ನಾವು ನಮ್ಮ ಜೀವವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ನಾವು ಮೊದಲಿಗೆ ನಮ್ಮ ಮಕ್ಕಳನ್ನು ಉಳಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತೇವೆ. ಅವರು ಕೂಡ ಭವಿಷ್ಯ ಅದೇ ಮಾಡಿದ್ದಾಗಿರ್ಬೋದು. ಮಕ್ಕಳು ಇದ್ದಾರೆ ಇನ್ನೊಂದು ರೂಮಲ್ಲಿ, ಅವರನ್ನು ಹೋಗಿ ಕಾಪಾಡೋ ಅಂತ ಹೇಳಿ ಯೋಚಿಸಿದ್ದು ಆಗಿರ್ಬೋದು. ಮತ್ತು ಬಾಯಲ್ಲಿ ಹೇಳೋದು ಮಂತ್ರ, ಮಾರೋದು ಶರಾಬು, ಅದು ಇದು ಅಂತೇಳಿ, ಅದು ಅವರವರ ವೃತ್ತಿ, ಅವರವರ ಊಟದ ಬಟ್ಟಲು ಅಂತ ಹೇಳ್ಬೋದು. ಕೆಲವೊಂದು ಮಾಡ್ತಾರೆ, ಕೆಲವರು ಇನ್ನೇನೋ ಮಾಡ್ತಾರೆ. ಅದು ಅವರ ಬಿಸ್ನೆಸ್. ಅವರೇನು ಯಾರ್ದಾದ್ರೂ ಮನೆಗೆ ಹೋಗಿ ಮನೆಯಿಂದ ಎಳ್ಕೊಂಡು ಬಂದು ಕುಡಿಸೋದಲ್ಲ. ಹಾಗಾಗಿ ಅದರ ಶಾಪ ಅದು ಇದು ಅಂತ ಅದು ಹೇಳೋರು ಏನೋ ಹೇಳ್ತಾರಲ್ವ, ನರಿ ಹಳ್ಳಕ್ಕೆ ಬಿದ್ದರೆ ನಂದು ಒಂದು ಕಲ್ಲಿರಲಿ ಅಂತ ಹೇಳಿ ಕಲ್ಲು ಬಿಸಾಡೋರಂತೆ ಮನುಷ್ಯರು. ಆ ರೀತಿ ಅದೆಲ್ಲ ಬಿಡಿ. ನನಗೆ ಆ ಘಟನೆಯಿಂದ ಒಂದು ವಾರ ನಾನು ತುಂಬ ಅಪ್ಸೆಟ್ ಆಗಿದ್ದೆ. ಯಾಕೆಂದರೆ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಕೆಲವೊಂದು ಘಟನೆ ನಮ್ಮನ್ನು ವಿಚಲಿತವನ್ನಾಗಿ ಮಾಡುತ್ತೆ. ನಾನು ನನ್ನ ಮಗನ ಜೊತೆ ವಿಡಿಯೋ ಮಾಡ್ತೇನೆ, ಅವರು ಕೂಡ ಅವರ ಮಗನ ಜೊತೆ ವಿಡಿಯೋ ಮಾಡ್ತಿದ್ರು. 2 ವಿಡಿಯೋ ಏನೋ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ ಅವ್ರದ್ದು. ಆ ಘಟನೆ ಕೇಳಿದಾದ ನಂತರ ಸಾಧಾರಣವಾಗಿ ಆ ಮಗು ಕೂಡ ನನ್ನ ಮಗನ ಏಜಿನ ಹುಡುಗ. ಹಾಗಾಗಿ ನನಗೆ ತುಂಬ ಅಂದರೆ ಅಷ್ಟು ತಾಯಿಯ ಜೊತೆ ಎಲ್ಲ ಸ್ವಲ್ಪ ಸಣ್ಣವರಿರೋಗಿ ಜಾಸ್ತಿ ಕ್ಲೋಸ್ ಇರ್ತಾರೆ. ಆ ಮಗು ಅದನ್ನು ಹೇಗೆ ಸಹಿಸ್ಕೋಬೇಕು, ಅಮ್ಮ ಇಲ್ಲ ಅಂತ ಹೇಳೋ ಅಂಥ ಒಂದು, ಅಪ್ಪ ಅಮ್ಮ ಇಲ್ಲ ಅಂತ ಹೇಳೋ ಅಂಥ ಒಂದು ದುಃಖ ಆ ಮಗು ಹೇಗೆ ತಡ್ಕೋಬೇಕು ಅಂತ ತುಂಬ ದೊಡ್ಡ ನೋವದು. ಬೇರೆ ಯಾರೇ ಇರಲಿ, ಅಪ್ಪ ಅಮ್ಮ ಇದ್ದಾಗ ಆಗೋದಿಲ್ಲ. ಬೇರೆ ಯಾರೇ ಎಷ್ಟೇ ಆಲೋಚನೆ ಮಾಡಲಿ, ಅಪ್ಪ ಅಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂಥದ್ದು ಅಷ್ಟು ಬೇರೆ ಯಾರೂ ಆಗೋದಿಲ್ಲ. ನಾವು ಈಗ 1-2 ಮಕ್ಕಳಿರೋದು ಎಲ್ರಿಗೂ, ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕ್ತಾರೆ ಎಲ್ಲರೂ. ಅದು ಪಾಪದವರಾಗಲಿ ಶ್ರೀಮಂತರಾಗಲಿ ಯಾರೇ ಆಗಿರ್ಬೋದು. ಈಗ ನಾನು ಹೇಳೋದಕ್ಕೆ ಹೊರಟಿದ್ದು ಅಂತ ಹೇಳಿದರೆ, ನಾವು ಮಕ್ಕಳಿಗೆ ಅಥವಾ ನಮ್ಮವರಿಗೆ ಅಂತೇಳಿ ಆಸ್ತಿ ಪಾಸ್ತಿ ಅದು ಇದು ಎಲ್ಲ ಮಾಡಿಟ್ಟಿರ್ತೇವೆ. ಆದರೆ ಇಂಥ ದುರ್ಘಟನೆಗಳಾದಾಗ ನಾವು ಯಾರೂ ಯೋಚಿಸೇ ಇರುವುದಿಲ್ಲ. ನಮ್ಮ ಮಕ್ಕಳಿಗೆ ಅಥವಾ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮ ಹತ್ರ ಏನು ಎಸೆಟ್ ಇದೆ, ನಮ್ಮ ಹತ್ರ ಏನು ಆಸ್ತಿ ಇದೆ, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಉಂಟಾ, ಅಥವಾ ನಮ್ಮ ಹತ್ರ ಎಷ್ಟು LIC ಉಂಟು, ಅಥವಾ ನಾವು ಯಾರಿಗಾದರೂ ಹಣ ಕೊಟ್ಟಿದ್ದೇವಾ, ಯಾರಿಂದಾದರೂ ತಗೊಳ್ಲಿಕ್ಕೆ ಉಂಟಾ, ಅಥವಾ ನಾವು ಕೊಟ್ಟ ಹಣಕ್ಕೆ ಯಾರಾದರೂ ಬಡ್ಡಿ ಕೊಡ್ತಾ ಇದ್ದಾರಾ, ಪ್ರಾಪರ್ಟಿ ಉಂಟಾ, ಎಲ್ಲಿ ಉಂಟು, ಎಷ್ಟು ಬಾಡಿಗೆ ಬರ್ತದೆ, ನಮ್ಮ ಜ್ಯುವೆಲ್ಲರಿ ಏನಾದರೂ ಉಂಟಾ, ಅದು ಎಲ್ಲುಂಟು, ಯಾವ ಬ್ಯಾಂಕ್. ಹಾಗೆ ನಾವು ಯಾರಿಗಾದರೂ ಪಾಪ ಅವನು ಕಷ್ಟದಲ್ಲಿದ್ದಾನೆ ಅಂತೇಳಿ ಹಣ ಕೊಟ್ಟಿರ್ತೇವೆ. ಇಂಥದ್ದೆಲ್ಲ ಆದರೆ ಅವರು ವಾಪಸ್ ಕೊಡ್ತಾರೆ ನಮ್ಮವರಿಗೆ ಅಂತೇಳಿ ಗ್ಯಾರಂಟಿ ಇಲ್ಲ. ಹಾಗಾಗಿ ನನಗೆ ಅನಿಸೋ ಪ್ರಕಾರ ಒಂದು ಡೈರಿ ತೊಗೊಂಡು ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ಬರೆದಿಡಬೇಕು. ನಮ್ಮ ಏನು ಪ್ರಾಪರ್ಟಿ ಉಂಟು, ಎಲ್ಲುಂಟು, ಅದರ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ಲಾಕರಲ್ಲಿದೆ, ಲಾಕರ್ ನಂಬರ್ ಏನು, ಎಷ್ಟು ಜ್ಯುವೆಲ್ಲರಿ ಉಂಟು, ಯಾರಿಗಾದ್ರೂ ಹಣ ಕೊಟ್ಟಿದ್ದೆವು ಅವರ ಡೀಟೇಲ್ಸ್, ಅದರಲ್ಲಿ ಏನಾದರೂ ಮಂತ್ಲಿ ಏನಾದರೂ ಇಂಟ್ರೆಸ್ಟ್ ಬರ್ತಾ ಉಂಟು ಅದರ ಡೀಟೇಲ್ಸ್ ಎಲ್ಲ ಕ್ಲೀನಾಗಿ ಬರೆದಿಟ್ರೆ
ಇಂಥ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟಿದ್ದು ಇನ್ನೂ ಯಾರಿಗೋ ಹೋಗೋ ಬದಲು ನಮ್ಮವರಿಗೆ ತಲುಪೋ ಹಾಗೆ ಆದರೆ ಅದು ನಾವು ಇಲ್ಲದ ದುಃಖವನ್ನು ತುಂಬಿಸೋಕ್ಕಾಗೋದಿಲ್ಲ, ಬಟ್ ಅವರ ಜೀವನ ಸ್ವಲ್ಪ ಸುಲಭ ಆಗ್ಬೋದು. ಮಕ್ಕಳಿದ್ರೆ ಅವ್ರ ಎಜುಕೇಷನಿಗೋ ಅಥವಾ ತಂದೆ ತಾಯಿ ಇದ್ದರೆ ಅವರಿಗೆ ಅವರ ವೃದ್ಧಾಪ್ಯಕ್ಕೋ ಯಾವುದಕ್ಕಾದರೂ, ಹೆಂಡತಿ ಮಕ್ಕಳಿದ್ರೆ ಅಥವಾ ಗಂಡ ಮಕ್ಕಳಿದ್ರೆ ಯಾವುದಕ್ಕಾದರೂ ಅವರಿಗೆ ಪ್ರಯೋಜನಕ್ಕೆ ಬರ್ಬೋದು. ಒಂದು ಡೈರಿಯಲ್ಲಿ ನೀಟಾಗಿ ಡೇಟ್ ಹಾಕಿ ಬರೆದಿಡಬೇಕು. ಆಗ ನಮ್ಗೆ ಗೊತ್ತಾಗುತ್ತೆ ಯಾವತ್ತು ಬರೆದಿದ್ದಾರೆ ಇವರು, ಎಷ್ಟು ಏನೆಲ್ಲ ಉಂಟು, ಎಷ್ಟು ಉಂಟು. ನಾರ್ಮಲಿ ನಮ್ಮ ಮಕ್ಕಳಿಗೂ ಗೊತ್ತಿರೋದಿಲ್ಲ, ನಾವು ಅಷ್ಟು ಡೀಟೇಲಾಗಿ ಮಕ್ಕಳ ಹತ್ರ ಹೇಳಿರೋದಿಲ್ಲ ಏನುಂಟು ಏನಿಲ್ಲ ಅಂತ ಹೇಳಿ. ಈಗಲೇ ಮಕ್ಕಳಿಗೆ ಅಗತ್ಯ ಇಲ್ಲ ಅದೆಲ್ಲ ತಿಳ್ಕೊಳ್ಳೋದು ಅಂತ ಹೇಳಿ. ಮೇನ್ ಪೇಪರ್ಸು, LIC, ಮನೆ ಪೇಪರ್ಸು, ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಲಾಕರಲ್ಲಿಟ್ಟು ಅದರ ಇನ್ಫಾರ್ಮೇಷನ್, ಅದರ ಚಾವಿ ಎಲ್ಲ ನಮಗೆ ನಾವು ಏನು ಇಂಪಾರ್ಟೆಂಟ್ ವಸ್ತುಗಳೆಲ್ಲ ಎಲ್ಲಿ ಇರ್ತೋ, ಯಾವ ಪ್ಲೇಸಲ್ಲಿ ಇರ್ತೇವೋ ಆ ಪ್ಲೇಸಲ್ಲಿಟ್ಟು ಅದನ್ನು ಇಟ್ಟರೆ ಸಾಧಾರಣವಾಗಿ ನಾವು ಎಲ್ಲಿ ಇಡ್ತೇವೆ ಅಂತ ಮಕ್ಕಳಿಗೆ ಗೊತ್ತಿರುತ್ತೆ. ಸ್ವಲ್ಪ ಆದರೂ ಅವರಿಗೆ ಈಸಿ ಆಗ್ಬೋದು, ಅವರ ಲೈಫ್ ಸ್ವಲ್ಪನಾದರೂ ಈಸಿ ಆಗ್ಬೋದು ಅಂತ ಹೇಳಿ ನನಗೆ. ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ದೇವರ ಕೈಯಲ್ಲಿರೋದು. ಅಂದರೆ ನಮ್ಮ ವಿಧಿ ಲಿಖಿತ. ನಾವೆಷ್ಟೇ ಓಡ್ಕೊಂಡ್ರು, ನಾವೆಷ್ಟೇ ಏನೇ ಮಾಡಿದ್ರು ಡೆಸ್ಟಿನಿ ಅಂದರೆ ವಿಧಿ ಅಂತ ಏನು ಹೇಳ್ತೇವೋ ಅದು ಫೈನಲ್. ನಾವು ಮನುಷ್ಯರು ನಮ್ಮ ಪ್ರಯತ್ನ ಅಷ್ಟೇ ಮಾಡ್ಬೋದು, ಮತ್ತು ಎಲ್ಲ ದೇವರಿಗೆ ಬಿಟ್ಟದ್ದು. ಆದಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೇದು ಮಾಡಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ.